ವರ್ಷಗಳಿಂದ ಬಾಡಿ ಬಿಲ್ಡಿಂಗ್ ಮಾಡ್ತಾ ಇದ್ದ ಕಿರಣ್ ವ್ಯಾಲೆಂಟೈನ್ಸ್ ಡೇಗೆ ಗಿಫ್ಟ್ ಅನ್ನ ಕೊಡೋದಕ್ಕೂ ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿದ್ದ. ಯುವತಿಗೆ ಮದುವೆ ಫಿಕ್ಸ್ ಆಗಿರೋದನ್ನ ತಿಳಿದು ಆತ ಸೂಸೈಡ್ ಮಾಡ್ಕೊಂಡಿರುವಂಥದ್ದು. ಇನ್ನು 50 ಲಕ್ಷ ಸಾಲವನ್ನ ಹೊಂದಿರ್ತಾರಂತೆ ಯುವತಿ ಪೋಷಕರು, ಅದನ್ನೂ ಕೂಡ ತೀರಿಸ್ತೀನಿ ಅಂತ ಭರವಸೆಯನ್ನ ಕೊಟ್ಟಿರ್ತಾನೆ ಕಿರಣ್. ಯಾಕಂತ ಹೇಳಿದ್ರೆ ಮದುವೆ ಆಗ್ತೀವಿ, 3 ವರ್ಷದ ಪ್ರೀತಿ ಅನ್ನುವಂಥ ನಂಬಿಕೆ ಇತ್ತು. 8 ತಿಂಗಳ ಹಿಂದೆ ಕಿರಣ್ ಮನೆಗೂ ಕೂಡ ಯುವತಿ ಬಂದಿರ್ತಾಳೆ, ಮದುವೆ ಮಾಡಿಕೊಡಿ ಅಂತ ಕಿರಣ್ ಪೋಷಕರನ್ನ ಆಕೆಯೇ ಕೇಳಿರ್ತಾಳೆ. ಆದರೆ 3 ವರ್ಷ ಆದ್ಮೇಲೆ ಏನಾಯ್ತೋ ಗೊತ್ತಿಲ್ಲ, ಬೇರೆ ಮದುವೆಯ ನಿಶ್ಚಯವಾಗಿದ್ದು ಆ ಒಂದು ಇನ್ವಿಟೇಷನ್ ಕಾರ್ಡ್ನ ಕೊಡೋದಕ್ಕೆ ಬಂದಿದ್ದಾಳೆ. ನೋಡಿ, ಮೃತ ಕಿರಣ್ಗಿಂತ ಯುವತಿ 2 ವರ್ಷ ದೊಡ್ಡೋಳು ಆಗಿರ್ತಾಳೆ. ಕಿರಣ್ ಮೃತದೇಹ ಸದ್ಯಕ್ಕೆ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನೆಯಾಗಿದೆ. ಮಾಡ್ಕೊಡ್ತೀನಿ ಅಂತಿದ್ದೆ, ಇವಾಗೇನೋ ಬೇರೆಯವ್ರನ್ನ ಇಷ್ಟಪಟ್ಟು ಇನ್ವಿಟೇಷನ್ ಕಾರ್ಡ್ ಏನೋ ಕೊಟ್ಲಂತೆ. ನನಗೆ ಹೇಳಿಲ್ಲ, ನನ್ನ ಮಗ ನಮ್ಮ ಅಮ್ಮ ಬೇಜಾರು ಮಾಡ್ಕೊಳ್ತಾಳೆ. ರಾಜಮ್ಮ ಅಂತಪ್ಪ ಜೀವನದಲ್ಲಿ ನನಗೊತ್ತಿರೋಂಥ ಮಟ್ಟ ಊಟ ಹೊತ್ತು ಜೀವನ ಮಾಡಿ ಮಕ್ಕಳು ಸಾಕಿ ಇವತ್ತು ಒಂದು ಹುಡುಗಿಗೋಸ್ಕರ ಇವತ್ತು ಅಪ್ಪ ಅಮ್ಮನ್ನ ಇವತ್ತು ಕೈ ನೋಡ್ಲಿಲ್ಲ ಸರ್, ಕೈ ನೋಡ್ಲಿಲ್ಲ. ನಮ್ಮನ್ನು ಬಿಟ್ಬಿಟ್ಟು ಹೋಗ್ಬಿಟ್ಟ. ಇವತ್ತು ನ್ಯಾಯ ನನಗೆ ದಯವಿಟ್ಟು ಬೇಕು. ಇಂಥ ಹೆಣ್ಮಕ್ಳು ಬೇಡ ಪ್ರಪಂಚದಲ್ಲಿ. ಮಕ್ಕಳಿಗೆ ಬಹಳ ಅನ್ಯಾಯ ಆಗ್ತದೆ. ನಾನು ಕೇಳೋದು ಇಷ್ಟೇ, ಇಂಥ ಗಂಡು ಮಕ್ಕಳು ಮುತ್ತಿನಂತ ಮಕ್ಕಳನ್ನೆಲ್ಲ ಸಾಕಿ ಸಲ್ವಿ ಒಂದು ಹುಡುಗಿಗೋಸ್ಕರ ಇತ್ತು ಸುಮಾರು ಒಂದು 40 ಲಕ್ಷ 50 ಲಕ್ಷ ರೂಪಾಯಿ ಮನೆಯಿಂದ ಕಳ್ಕೊಂಡು ಅನ್ಯಾಯ ಮಾಡ್ಕೊಂಡು ಇವತ್ತು ನನಗೆ ಅನ್ಯಾಯ ಮಾಡ್ಬಿಟ್ಟು ಹೋಗೋದು. ನನ್ನ ಮಗ ಇಲ್ಲ. ಇವತ್ತು ಏನ್ ಮಾಡ್ಬೇಕು ನನಗೆ ಗೊತ್ತಿಲ್ಲ. ದಯವಿಟ್ಟು ನ್ಯಾಯ ಕೊಡ್ತೀನಿ ಅಂತ ಇಡೀ ಪ್ರಪಂಚಕ್ಕೆ ನಾನು ಕೇಳ್ಕೊತೀನಿ. ಇಷ್ಟು ಮಾತ್ರ ಹೇಳ್ಬಲ್ಲ.